ಪಸ್ಸು ಬಿರಿಯಾನಿ ಮಾಡೋಣ. ಇದು ಒಂಥರ ಡಿಫ್ರೆಂಟ್ ಟೇಸ್ಟು ಸಖತ್ತಾಗಿರುತ್ತೆ. ಮಟನ್ ಬಿರಿಯಾನಿ ಟೇಸ್ಟ್ ಅಂತೂ ಸೂಪರ್. ಸ್ನೇಹಿತರೆ, ತಾಸಿಮ್ ಕಿಚನ್ ಅಂತ ಅವರು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಕನ್ನಡದಲ್ಲೂ ಮಾಡ್ತಾರೆ, ಹಿಂದಿಯಲ್ಲೂ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ಅವ್ರು ಕೊಳಬ್ ಮಾಡಿದ್ದೀನಿ, ತಾವು ಹೋಗಿ ನೋಡಿ. ಬಿಸಿ ಕಾಯುವ ಕುಕ್ಕರಲ್ಲಿ 1 kg ಮಟನ್ ಹಾಕಿ, 1 ಸ್ಪೂನ್ ಅರಿಶಿನ ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ಮಿನಿಮಮ್ 4ರಿಂದ 5 ವಿಸಿಲ್ ಕೂಗಿಸ್ಕೊಳ್ಳಿ. 200 ಗ್ರಾಮ್ ಎಣ್ಣೆ ತೊಗೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಕಾಳುಮೆಣಸು, ಕಸ್ತೂರಿ ಮೇಥಿ ತೊಗೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಬ್ರೌನ್ ಕಲರ್ ಥರ ಫುಲ್ ಫ್ರೈ ಮಾಡಿ, ಡೀಪ್ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಟೊಮೊಟೊ ಒಂದು 2ರಿಂದ 3 ಟೊಮೊಟೊ, ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ ಅಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಮೊಸರು 1 ಕಪ್ ಹಾಕಿ, ನಿಂಬೆಹಣ್ಣು ರಸ ಸ್ವಲ್ಪ ಹಾಕಿ, ಅಷ್ಟನ್ನು ಮಿಕ್ಸ್ ಮಾಡಿ. ಮಟನ್ ಮಾತ್ರ ಹಾಕಿ, ಮಟನ್ ನೀರು ಹಾಕೋಬೇಡಿ, ಬರೀ ಮಟನ್ ಮಾತ್ರ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಬೇಯಲಿ. ಬಿಸಿ ಕಾಯುವ ನೀರಲ್ಲಿ ಮಟನ್ ಬೇಯಿಸ್ಕೊಂಡಿರೋ ನೀರು, ಚಕ್ಕೆ, ಲವಂಗ, ಸ್ವಲ್ಪ ಉಪ್ಪು, ಅಕ್ಕಿನ ಫಸ್ಟೇ ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 2 ಹಸಿಮೆಣಸಿನ್ಕಾಯಿ. ರೈಸ್ ಬಂದು 80% ಮಾತ್ರ ಬೇಯಿಸ್ಕೊಳ್ಳಿ. ಈರುಳ್ಳಿ ಬಂದು ಫುಲ್ ಡೀಪ್ ಫ್ರೈ ಹಾಕಿ, ಈರುಳ್ಳಿ ಹಾಕಿ, 1 ಸ್ಪೂನ್ ತುಪ್ಪ ಹಾಕಿ ದಮ್ ಕಟ್ಟಿ. ರೆಡಿ ಆಯಿತು ಬಿಸಿ ಪಸ್ಸು ಬಿರಿಯಾನಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿ ಇರೋ ಅಡುಗೆಯನ್ನು ಸೂಪರಾಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.